ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಎಲ್ಲ ಗಿಡಗಳನ್ನ ಬ್ಯಾಕ್ ಸೈಡಲ್ಲಿ ಇಡ್ತಾ ಇದ್ದೀವಿ. ಈಗ ಊರಿಗೆ ಹೋಗ್ಲಿಕ್ಕೆ ಉಂಟು, ಅದಕ್ಕೋಸ್ಕರ ಇಲ್ಲಿ ಇಟ್ಟರೆ ಬಿಸಿಲಿಗೆ ಹಾಳಾಗುತ್ತಲ್ವ, ಅದ್ರ ಜೊತೆಗೆ ಸ್ವಲ್ಪ ಕಳ್ಳರು ಭಯ, ಅದಕ್ಕೋಸ್ಕರನೇ ಗಿಡನೆಲ್ಲ ತೆಗೆದು ಜೊತೆಗೆ ಇಲ್ಲಿ ಏನು ಇಟ್ಟಂಗಿ ಎಲ್ಲ ಇಟ್ಟಿದ್ದೀವಿ ಅದನ್ನು ಸಮೇತ ಬ್ಯಾಕ್ ಸೈಡಲ್ಲಿ ಇಡ್ತೇವೆ ಪೂರ್ತಿಯಾಗಿ. ಚಂದ ಹೂ ಬಿಟ್ಟಿದೆ ಎಲ್ಲದಕ್ಕೂ. ಒಂದು ಸ್ವಲ್ಪ ದಿನ ನೀರು ಕೂಡ ಇರೋದಿಲ್ಲ, ಇದಕ್ಕೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಅದಕ್ಕೂ ಸ್ವಲ್ಪ ವ್ಯವಸ್ಥೆ ಮಾಡಿಟ್ಟೇ ಹೋಗಬೇಕು. ನೋಡಿ, ಎಲ್ಲದನ್ನು ತೆಗೆದು ಬ್ಯಾಕ್ ಸೈಡಲ್ಲಿ ಇಡ್ತಾ ಇದ್ದೀವಿ. ಇದೇ ದೊಡ್ಡ ಕೆಲಸ ಇವತ್ತೆ. ಪೂರ್ತಿಯಾಗಿ ತೆಗಿಬೇಕು. ಎಷ್ಟು ಜಾಗ ಈಗ ಖಾಲಿ. ಈಗೆಲ್ಲ ರಜೆ ಅಲ್ವಾ, ಎಲ್ಲರೂ ಬೇಸಿಗೆಗಾಲಕ್ಕೆ ರಜೆಗೆ ಊರಿಗೆ ಹೋಗೋದೇನೆ. ಬಟ್ ಗಿಡಗಳ ಕಥೆ ಹಿಂಗೆ ಆಗೋದು, ಏನೂ ಮಾಡೋದಕ್ಕಾಗೋದಿಲ್ಲ. ಎಲ್ಲ ನೋಡಿ, ಟೊಮೆಟೊ ಎಷ್ಟಾಗಿದೆ. ಬಟ್ ಇದನ್ನು ಹೀಗೆ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಈಗ ಎಲ್ಲದನ್ನು ತೆಗಿಲೇಬೇಕು, ಇಲ್ಲಾಂದರೆ ಒಂದು ಉಳಿಯೋದಿಲ್ಲ. ನಮಗೂ ತಿನ್ನೋದಕ್ಕಾಗೋದಿಲ್ಲ, ಬೇರೆಯವರು ತಿನ್ನೋದಿಲ್ಲ, ಹಾಳು ಮಾಡಿ ಹೋಗ್ತಾರೆ. ಹಾಗಾಗಿ ಇಲ್ಲಿ ನೋಡಿ, ಎಷ್ಟು ಜಾಗ ಈಗ ಖಾಲಿಯಾಗಿದೆ. ಈ ಜಾಗದಲ್ಲಿ ಗಿಡನೇ ಇಲ್ಲ ನೋಡಿ. ಎಲ್ಲದನ್ನು ತಂದು ಬ್ಯಾಕ್ ಸೈಡಲ್ಲಿ ಇಟ್ಟಿದ್ದೀವಿ. ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನಾನು. ಮೇನ್ ಫಾಲ್ಟ್ ಏನಂದರೆ, ನಮ್ಮ ಕಾಲೋನಿಯಲ್ಲಿ ಕಳ್ಳರು ಜಾಸ್ತಿ. ಅದಕ್ಕೆ ಈ ಪಾಟ್ ಗೀಟ್ ಎಲ್ಲನೂ ತಂದು ಇಲ್ಲಿ ಬ್ಯಾಕ್ ಸೈಡಲ್ಲಿ ಇಟ್ಟಿದ್ದೀನಿ ನಾನು. ಎಷ್ಟು ಚಂದ ಮಾಡಿ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀವಿ. ಯಾವನಾದರೂ ಕಟ್ಕೊಂಡು ಹೋದ್ರ ಅಂದರೆ ಭಾಳ ಬೇಜಾರಾಗುತ್ತೆ. ಹೋದ ಸಲ ಊರಿಗೆ ಹೋದವಾಗ ಸ್ವಲ್ಪ ಗಿಡ ಎಲ್ಲ ಕತ್ಕೊಂಡು ಹೋಗಿದ್ರು, ಅದಕ್ಕೋಸ್ಕರ ತಂದೆಲ್ಲ ಇಡಬೇಕಾಗಿದೆ. ಇವತ್ತು ಸುಸ್ತಾಗಿ ಹೋಗಿದೆ ಎಲ್ಲ ಮಾಡಿ ಮಾಡಿ. ಬೇಸಿಗೆದು ತಯಾರಿ ನಡೀತಾ ಇದೆ. ಇಲ್ಲಿ ನೋಡಿ, ಈರುಳ್ಳಿ ಒಂದು ಮೂಟೆ ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು. ಸ್ವಲ್ಪ ಏನು ಈ ರೀತಿ ಮೂಟೆ ತಂದರೆ ಸ್ವಲ್ಪ ನೀರು ಇರುತ್ತದು ಈರುಳ್ಳಿ, ಅದಕ್ಕೆ ಬಿಸಿಲಲ್ಲಿ ಹಾಕಿದ್ದೀನಿ. 3ನೇ ಸತಿ ನಾನು ಇದು ಹಾಕ್ತಾ ಇರೋದು. ಈಗ ಸ್ವಲ್ಪ ನಮ್ಮ ಹಾರ್ವೆಸ್ಟಿಂಗ್ ಮಾಡುವ. ಇದು ಬೀನ್ಸ್ ಆಗಿದೆ ಎಲ್ಲದು. ಗಿಡದ ಕೆಲಸ ಒಳಗಡೆ ಉಂಟಾ ಅಂತ ಇಲ್ಲ. ಈ ಗಿಡನೇ ತೆಗಿಯೋದು ಇದೀಗ. ಏನೂ ಇಲ್ಲ, ಎಲ್ಲ ಆಗಿದೆ ಇದ್ರ ಕೆಲಸ. ಹಾಗಾಗಿ ಗಿಡ ತೆಗೆದುಬಿಟ್ರೆ ಆಯಿತು. ಗಿಡನ ತೆಗಿತೀನಿ ನಾನು. ಊರಿಗೆ ಹೋಗಿ ಬಂದ ಮೇಲೇ ನಾನು ಸ್ವಲ್ಪ ಅಪ್ಡೇಟ್ಸ್ನ ಕೊಡ್ತೀನಿ ಇದ್ರದ್ದು. ಈಗ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ನ ಮಾಡಿ ಹಾಕ್ತೀನಿ ನಾನು. ಇದು ಸಿಹಿಗೆಣಸಿಂದು ಸ್ವಲ್ಪ ನನಗೆ ಹೇಳಿ ಯಾವಾಗ ತೆಗೆಯೋದು ಅಂತ. ಯಾಕಂದರೆ ಫಸ್ಟ್ ಟೈಮ್ ಹಾಕಿದ್ದು ನಾನು. ತೆಗೆಯೋದೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ನೋಡಿ, ಗಿಡ ತೆಗೆದಿದ್ದೀನಿ. ಬೀನ್ಸದು ಸುಮಾರಷ್ಟು ಇದೆ ಇದಕ್ಕೆ. ಆದರೆ ಒಳ್ಳೆ ಗಿಡ ಮಾತ್ರ, ಇಳುವರಿ ಸಿಗ್ತಾನೇ ಇರುತ್ತೆ ನಿಮಗೆ. ಈ ಬದನೆಕಾಯಿ ಹೇಗೆ ಆಗ್ತಾನೇ ಇರುತ್ತೆ ನೋಡಿ, ಅದೇ ರೀತಿ. ಬೇರಿಗೂ ಸ್ವಲ್ಪ ಏನೋ ಇದಾದಂಗೆ ಆಗಿದೆ. ಇದೇನಂತ ಗೊತ್ತಿಲ್ಲ. ಇನ್ನೊಂದು ಟೊಮೆಟೊನೂ ಆಗಿದೆ. ಟೊಮೆಟೊನೂ ತೆಗಿತಾ ಇದ್ದೇನೆ. ಎಷ್ಟು ಆಗಿದೆಯೋ ಎಲ್ಲದನ್ನು ತೆಗಿತೀನಿ. ಯಾಕಂದರೆ ನಮ್ಗೆ ಸ್ವಲ್ಪ ಊರಿಗೆ ಹೋಗಲಿಕ್ಕಿದೆ, ಮಕ್ಕಳಿಗೆ ರಜೆ ಅಲ್ವಾ. ಹಾಗಾಗಿ ಅದೇ ಇಲ್ಲೊಂದು 3 ಟೊಮೆಟೊ ಸಿಕ್ತು. ಆಗಿರೋ ತರಕಾರಿ ಎಲ್ಲ ತೆಗಿತಾ ಇದ್ದೇನೆ ನಾನು. ಅಲ್ಲೂ ಇದೆ, ತಗೊಂಡು ಬರ್ತೀನಿ. ನನ್ನ ಗಿಡ ಹೇಗಾಗಿದೆ ಅಂದರೆ ಕಾಡು ರೀತಿ ಆಗಿಬಿಟ್ಟಿದೆ. ಎಲ್ಲನೂ ಹರಡ್ಕೊಂಡು ಬಿಟ್ಟಿದೆ ಇಲ್ಲಿ. ಎಲ್ಲರೂ ಊರಿಗೆ ಹೋಗಿ ಬಂದ ಮೇಲೆ ಕ್ಲೀನ್ ಮಾಡಬೇಕು. ಇದೆ ಟೊಮೆಟೊ. ಮತ್ತು ಆ ಕಡೆ ಇದೆ
ಬಟ್ ಹಣ್ಣಾಗಿಲ್ಲ. ಅದು ಹಣ್ಣು ಆದಮೇಲೆ ತೆಗೆಯುವ. ಎಲ್ಲಿ ಯಾವ ಗಿಡ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈಗೇನಾದರೂ ಇದು ಕ್ಲೀನ್ ಮಾಡಿದ್ರೆ ಬಾಕಿ ಒಳ್ಳೆ ಗಿಡಗಳಿಗೆ ನೀರು ಸಿಗೋದಿಲ್ಲ. ಯಾಕಂದರೆ ಹುಲ್ಲೆಲ್ಲ ಸ್ವಲ್ಪ ನೀರು ಹಿಡ್ಕೊಳ್ಳುತ್ತಲ್ವ, ಸ್ವಲ್ಪ ತಣ್ಣಗಿರುತ್ತೆ. ಹಾಗಾಗಿ ಊರಿಗೆ ಹೋಗಿ ಬರೋ ತನಕ ಗಿಡಗಳಿಗೆ ಆಸರೆ ಆಗಲಿ ಅಂಥೇಳಿ ನಾನು ಹಾಗೆ ಇಡ್ತಾಯಿದ್ದೀನಿ. ಇದೆಲ್ಲನೂ ಬಂದ ಮೇಲೇ ಕ್ಲೀನ್ ಮಾಡಬೇಕೆಲ್ಲದು. ನಮ್ಮ ಬದನೆಕಾಯಿ ಇದು ಆಗಿದೆಯಾ ಅಂತ ಗೊತ್ತಿಲ್ಲ. ನೋಡಿ ಬದನೆ ಕಾಡ ಓಡುಗೆಲ್ಲರ ವಾಲ येते मूळ काढलं ना ना आणि असतं का अंगासहित ते वांगण का हो ते काढता ना तशी वाला आणि असं वांगण एक त्यापर जाऊ का आणि एक असा म्हणलं की किती हंग सानत जाते सात हे कोहड झालं हा हे भजी मी सांग हा उडतले तशी असं की ब्याडगी कितकी ब्याडगी नाही का वली मसा आणि असं म्हणलं सांजाडतो वर्ता ನೋಡಿ ಎಲ್ಲದನ್ನು ತೆಗೆದಿದ್ದೀನಿ ನಾನು. ನವಿಲುಕೋಸು, ಮೊಗ್ಗೆಕಾಯಿ ಎಲ್ಲದನ್ನು. ಊರಿಗೆ ಹೋಗೋ ಮುಂಚೆ ಸ್ವಲ್ಪ ಹಾರ್ವೆಸ್ಟ್ ಮಾಡಿ ಹೋಗೋಣ ಅಂತ. ಇಲ್ಲಾಂದರೆ ಬರೋ ಅಷ್ಟರಲ್ಲಿ ಹಾಳಾಗಿ ಹೋಗುತ್ತದು. ನೋಡಿ ಇವತ್ತು ನಾನು ತೆಗೆದಿರುವಂಥ ತರಕಾರಿಗಳು ಎಷ್ಟಾಗಿದೆ. ಇದರದ್ದೇ ಇವತ್ತು ಅಡುಗೆ. ಬನ್ನಿ ಅಡುಗೆ ಮಾಡೋಣ. ಈಗ ನಾನು ಒಳಗಡೆ ಬಂದಿದ್ದೆ ಲಿಂಬು ಜ್ಯೂಸ್ ಮಾಡುವ ಅಂತ ಬಂದಿದ್ದೀನಿ. ಸಕ್ಕರೆನೇ ನಾನು ಪುಡಿ ಮಾಡ್ಕೊಳ್ತಾ ಇದ್ದೇನೆ, ಇಲ್ಲಾಂದರೆ ಬೇಗ ಕರಗೋದೇ ಇಲ್ಲ. ಇದು ಒಂದು ತಾಸು ಹಿಡಿಯುತ್ತೆ ಕರಗಿಸೋದಕ್ಕೆ. ಅದಕ್ಕೆ ಪುಡಿ ಮಾಡಿಕೊಂಡ್ರೆ ಬೆಸ್ಟ್. ಹಾಕಿದ ತಕ್ಷಣ ಕರಗಿಬಿಡುತ್ತೆ ಎಲ್ಲದು. ಒಂದು 6-7 ಸ್ಪೂನ್ ಹಾಕಿದ್ದೀನಿ ನಾನು. ಒಂದು 3-4 ಲಿಂಬು ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಪುಡಿ ಮಾಡ್ಕೊತೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ 3 ಲಿಂಬುನ. ಈಗ ಪುಡಿ ಮಾಡೋದನ್ನು ಮಿಕ್ಸ್ ಮಾಡ್ಕೊತೀನಿ ನೀರು ಜೊತೆಗೆ. ಈಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನಾನು, ಜೊತೆಗೆ ಸಕ್ಕರೆ ಪುಡಿ. ನಾವು 6 ಜನ ಇದ್ದೀವಿ, ಅದಕ್ಕೋಸ್ಕರ 6 ಲೋಟ ನೀರು ಹಾಕಿದ್ದೀನಿ. ಟೇಸ್ಟ್ ನೋಡಿಕೊಂಡು ಹೇಗಿದೆ ಅಂತ ಆಮೇಲೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಹಾಕ್ಕೋಬಹುದು ಸಕ್ಕರೆನ. ಸಣ್ಣ ಸಣ್ಣ ಲಿಂಬುಗಳು ತುಂಬಾ ತುಟ್ಟಿ. ಇವಾಗ 20 ರೂಪಾಯಿಗೆ 5 ಅಂತ ಹೇಳ್ತಾರೆ, ಅಷ್ಟು ತುಟ್ಟಿ ಇದೆ. ಅದು ಕೂಡ ಒಂದು ಸಣ್ಣಕ್ಕೆ ಇರೋದು. ಈಗ ನೋಡಿ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ನಾನು. ಅನ್ನಕ್ಕೆ ಇಟ್ಟಿದ್ದೀನಿ, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಮ್ಮ ಮನೇಲಿ ಬೆಳೆದಿರೋ ಬದನೆಕಾಯಿ. ಇದರ ಬಜ್ಜಿ ಮಾಡು ಅಂತ ಹೇಳಿದರು ನಮ್ಮ ಮನೆಯವರು, ಅದಕ್ಕೋಸ್ಕರ ಬಜ್ಜಿ ಮಾಡ್ತಾಯಿದ್ದೀನಿ. ಬಾಕಿ ತರಕಾರಿನೆಲ್ಲ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಲಿಂಬು ಜ್ಯೂಸ್ ರೆಡಿಯಾಗಿದೆ, ಕುಡಿಯೋದೇನೆ ಈಗ. ಈಗ ಮಸಾಲ ಸಾಂಬಾರಿಗೆ ಸಾಸಿವೆ, ಮೆಂತ್ಯ, ಜೀರಿಗೆ, ಒಣಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸು, ಹಾಗೆ ಕರಿಮೆಣಸು, ಚಕ್ಕೆ, ಕಾಯಿ ತುರಿ, ಧನಿಯಾ ಬೀಜ ಇಷ್ಟನ್ನು ಹಾಕಿ ರುಬ್ಕೋತೀನಿ ನಾನು. ಮೊದಲಿಗೆ ಬೇಳೆನ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇದ್ರ ಜೊತೆಗೆ ನಾನು ಎಲ್ಲ ತರಕಾರಿನ ಹಾಕೋತೀನಿ. ಬದನೆಕಾಯಿನ ಆಮೇಲೆ ಹಾಕ್ತೀನಿ, ಇಲ್ಲಾಂದರೆ ಅದು ಮೆತ್ತಗಾಗಿ ಬಿಡುತ್ತೆ. ಅದಕ್ಕೋಸ್ಕರ ಬಾಕಿ ಎಲ್ಲ ತರಕಾರಿನೂ ಹಾಕ್ಕೊಂಡಿದ್ದೀನಿ. ಎಲ್ಲದೂ ನಮ್ಮ ಗಾರ್ಡನಲ್ಲಿ ಬೆಳೆದಿರೋ ಅಂಥದ್ದೇ. ಈಗ ಈ ಸೈಡ್ ನಾನು ಬಜ್ಜಿ ಮಾಡೋದಕ್ಕೆ ಬಂದಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನ, ಜೀರಿಗೆ ಮತ್ತು ಕಡಲೆ ಹಿಟ್ಟು, ಉಪ್ಪು ಇಷ್ಟನ್ನು ಹಾಕಿ ಕಲಸಿ ಇಟ್ಕೊಂಡಿದ್ದೇನೆ.
ಈ ಕಡೆಗೆ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ ನಾನು. ಸೇಮ್ ಹಿಟ್ಟು, ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಶುಂಠಿ ಜೊತೆಗೆ ಈರುಳ್ಳಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೇನೆ. ಈಗ ಸಾಂಬಾರಿಗೆ ಎಲ್ಲದು ಬೆಂದಿದೆ, ಮಸಾಲೆ ಹಾಕ್ತಾಯಿದ್ದೇನೆ ನಾನು. ಮಸಾಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿ ಬಂದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಇದು ಕೊಳಂಬು. ಇದಕ್ಕೆ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ. ಇದಾಗಿದೆ ಕೊಳಂಬು ತರಕಾರಿದು. ಈ ಕಡೆ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಬದನೆಕಾಯಿ ಬಜ್ಜಿ ಚೆನ್ನಾಗಿರುತ್ತೆ, ಆದರೆ ಬಿಸಿ ಬಿಸಿಯಾಗೇ ತಿನ್ನಬೇಕು. ತಣ್ಣಗಾದರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಒಂದೇ ಒಂದು ಬದನೆಕಾಯಿ ಆಗಿತ್ತು, ಅದರಿಂದಲೇ ನಾನು ಬಜ್ಜಿ ಮಾಡ್ತಾಯಿದ್ದೇನೆ. ಇದ್ರ ಜೊತೆಗೆ ಬಟಾಟೆ ಬಜ್ಜಿನೂ ಮಾಡ್ತಾಯಿದ್ದೇನೆ ನಾನು. ನನ್ನ ಮಗಳು ಬದನೆಕಾಯಿ ತಿನ್ನೋದಿಲ್ಲ ಅಲ್ವಾ, ಹಾಗಾಗಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಬದನೆಕಾಯಿ ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ. ಈಗ ರೆಡಿ ಆಗಿದೆ ನೋಡಿ. ಬದನೆಕಾಯಿ ಕಲರ್ ಬಂದಿದೆ ಬಜ್ಜಿಗೆ. ಈಗ ಇದನ್ನು ತಗೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸರ್ತಿ ತಿರ್ಸ್ಕೊಂಡು ಆಮೇಲೆ ತಕ್ಕೊಳ್ಳಿ. ಟೇಸ್ಟಿಯಾಗಿರುತ್ತೆ ಮಾತ್ರ, ಬಿಸಿ ಬಿಸಿಯಾಗೇ ತಿನ್ನಬೇಕು. ರೆಡಿಯಾಗಿದೆ. ಇದು ಬಟಾಟೆ ಬಜ್ಜಿ ನನ್ನ ಮಗಳಿಗೆ. ಇದು ಕೂಡ ರೆಡಿ ಆಗಿದೆ. ಇವತ್ತು ಮೂರು ಥರ ಬಜ್ಜಿ ನಮ್ಮ ಮನೆಯಲ್ಲಿ ನೋಡಿ. ನಮ್ಮ ಗಾರ್ಡನೆಲ್ಲ ಒಂದು ಮೆಣಸಿನಕಾಯಿ ಸಿಕ್ಕಿತ್ತಲ್ವ, ಅದನ್ನು ಕೂಡ ಬಜ್ಜಿ ಮಾಡಿದ್ದೀನಿ ನಾನು. ಈಗ ರೆಡಿಯಾಗಿದೆ. ಈಗ ನಾನು ಈರುಳ್ಳಿ ಬಜ್ಜಿ ಮಾಡ್ಕೊಳ್ತಾ ಇದ್ದೇನೆ. ಆವಾಗಲೇ ಹೇಳಿದ್ನಲ್ಲ, ಅದೇ ರೀತಿ ಎಲ್ಲನೂ ಹಾಕಿ ಕಲಸಿಟ್ಟಿದ್ದೀನಿ. ಜೊತೆಗೆ ಕಾದಿರೋ ಎಣ್ಣೆನ ಹಾಕ್ತಾಯಿದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ. ಚೆನ್ನಾಗಿ ಕಲಿಸ್ಕೊಂಡು ಈಗ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಬೇಕು, ಇಲ್ಲಾಂದರೆ ಒಳಗಡೆ ಬೇಯೋದಿಲ್ಲ. ಹೊರಗಡೆ ಅಷ್ಟೇ ಕಲರ್ ಬಂದುಬಿಡುತ್ತೆ, ಒಳಗಡೆ ಹಸಿಯಾಗಿ ಹಾಗೇ ಇರುತ್ತೆ. ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಜೋರು ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ, ಸಣ್ಣ ಊರಿನಲ್ಲೇ ಮಾಡ್ಕೊಳ್ಳಿ. ನನಗೆ ಊಟದ ಜೊತೆ ಈರುಳ್ಳಿ ಬಜ್ಜಿ ಅಷ್ಟು ಇಷ್ಟ ಆಗೋದಿಲ್ಲ, ಟೀ ಟೈಮಿಗೆ ಇಷ್ಟ ಆಗುತ್ತೆ. ಈರುಳ್ಳಿ ಬಜ್ಜಿ ತಿಂದಾಗ ಬೇರೆ ಏನೂ ಹೋಗೋದಿಲ್ಲ, ಅದಕ್ಕೋಸ್ಕರ ಊಟ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಬಾಕಿ ಬಜ್ಜಿನ ಮಾಡೋದು. ಈರುಳ್ಳಿ ಬಜ್ಜಿನ ಸ್ವಲ್ಪ ಸ್ಕಿಪ್ ಮಾಡ್ತೀನಿ ನಾನು ಕೆಲವು ಸಾರಿ. ನೋಡಿ, ರೆಡಿ ಆಗಿದೆ ಈರುಳ್ಳಿ ಬಜ್ಜಿ. ಇವತ್ತಿನ ಊಟ ಮೂರು ಬಜ್ಜಿಯೊಂದಿಗೆ. ಬನ್ನಿ ಊಟ ಮಾಡೋಣ. ಇವತ್ತಿನ ರೆಸಿಪಿ ಹೇಗನ್ನಿಸ್ತು, ಗಾರ್ಡನಿಂಗ್ ಹೇಗನ್ನಿಸ್ತು ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ನನಗೆ. ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ ನನಗೆ ಗೊತ್ತಾಗೋದು ವ್ಲಾಗ್ ಹೇಗೆ ಬರ್ತಾಯಿದೆ ಅಂತ.